ಹಾಯ್ ಎಲ್ರಿಗೂ ನಮಸ್ಕಾರ. ಶೋಭಾ ಚಟ್ನಾಳೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಇರ್ತಕ್ಕಂಥ ಸಾಮಗ್ರಿಗಳನ್ನು ಬಳಸಿ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ ನೋಡಿರಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿದ್ದೆ. ಇಲ್ಲಿ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋಕ್ಕೆ 3 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣಾಗಿರೋದು ಇದೇ ಸ್ಪೂನಿಂದ 3 ಸ್ಪೂನು ಹಾಲಿನ ಪೌಡರ್ ತೊಗೊಂಡಿದ್ದು ನೋಡಿರಿ. ಮತ್ತು ಸಕ್ಕರೆನೂ ಇದೇ ಸ್ಪೂನಿಂದನೇ ತೊಗೊಂಡಿದ್ದು 3 ಸ್ಪೂನು. ಇದನ್ನು ಸಕ್ಕರೆನೂ ಮಾವಿನ ಹಣ್ಣು ತುಂಬ ಸ್ವೀಟ್ ಇತ್ತಲ್ಲ, ಅದಕ್ಕೆ ಕಮ್ಮಿ ಹಾಕ್ತಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕಾಯ್ತು ನೋಡ್ಕೊಂಡು ಹಾಕಿ. ಇದು ಗೋಡಂಬಿ 2 ತಾಸು ನೆನೆಸಿಟ್ಟಿದೆ ರೀ. ಗೋಡಂಬಿನ ಇವಾಗ ಮಿಕ್ಸಿ ಜಾರಿಗೆ ಹಾಕಂಬ್ರಿ. ನುಣ್ಣಗೆ ರುಬ್ಕೊಂಬರಮ್ರಿ. ಇದಕ್ಕೆ ಈ ಥರ ನೋಡ್ರಿ, ನುಣ್ಣಗಾಗ್ಯದ ನೋಡ್ರಿ, ಫುಲ್ಲು ಸಣ್ಣ ರುಬ್ಬಿನ್ರಿ. ಮಾವಿನ ಹಣ್ಣು ಕಟ್ ಮಾಡ್ಕೊಂಬರಿ. ಹೊರಗೆ ಅಂಗಡಿಯಿಂದ ತರ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಐಸ್ ಕ್ರೀಮ್. ನಮ್ಮ ದೊಡ್ಡವರಿಂದ ಹಿಡ್ಕೊಂಡು ಚಿಕ್ಕವ್ರವರೆಗೂ ಇಷ್ಟಪಡೋ ಅಂಥ ರೆಸಿಪಿ ನೋಡ್ರಿ, ಮ್ಯಾಂಗೋ ರೆಸಿಪಿ. ಇಲ್ಲಿ ನೋಡ್ರಿ, ನಾನು ಕ್ರೀಮ್ ಅಥವಾ ಕಲರು, ಕಾರ್ನ್ಫ್ಲವರು, ಬೆಲ್ಲ ಏನು ಬಳಸಲಾರ್ದೆ ಮಾಡ್ತಾಯಿದ್ದೀನಿ ನೋಡ್ರಿ. ಹಣ್ಣು ಕಟ್ ಮಾಡಿದಾಗೆ ನೋಡ್ರಿ. ಇವಾಗ ಇದು ಪಲ್ಪ್ ಮಾತ್ರ ತೆಕ್ಕೋಬೇಕ್ರಿ. ಎಲ್ಲನೂ ಇದೇ ಥರನೇ ತೆಕ್ಕೋರಿ. ಪಲ್ಪ್ ಎಲ್ಲ ತೆಗ್ದಿದ್ದಾಯ್ತು ನೋಡ್ರಿ. ಇವಾಗ ಇದು ಮಿಕ್ಸಿ ಜಾರಿಗೆ ಹಾಕಂಬ್ರಿ. ಹಾಲಿನ ಪೌಡರು ಮತ್ತು ಸಕ್ಕರೆ ಹಾಕೊಳಕತ್ತೀನಿ ನೋಡ್ರಿ. ಇದು 3 ನುಣ್ಣಗೆ ರುಬ್ಕೊಂಬ್ರಿ. ನೋಡಿರಿ, ಈ ಥರ ಸಣ್ಣಗೆ ರುಬ್ಕೊಂಡಿದ್ದು ನೋಡಿರಿ. ರುಬ್ಕೊಂಡು ಇದು ಪಕ್ಕಕ್ಕೆ ಎತ್ತಿಡಂಬ್ರಿ. ಎತ್ತಿಟ್ಕೊಂಡು ಈ ಕಡೆ ಗ್ಯಾಸ್ ಸ್ಟವ್ ಹಚ್ಚಿನ್ರಿ. ಹಚ್ಚಿ ಇದೇ ಗ್ಲಾಸಿಂದ 2 ಗ್ಲಾಸ್ ಹಾಲು ಹಾಕ್ಲಾಕತ್ತೀನಿ ನೋಡಿರಿ. ಫ್ಯಾಟ್ ಆಗಿರೋದು ಹಾಲನ್ನೇ ತೊಗೊರಿ ಐಸ್ ಕ್ರೀಮ್ ಮಾಡೋಕ್ಕೆ. ಹಾಲಕ್ಕಿ ಇದು ಕುದಿಬೇಕ್ರಿ, ಚಲೋತನ ಕೆನೆ ಬರೋವರೆಗೂ ಕುದಿಸ್ಬೇಕ್ರಿ. ಹಾಲು ಕುದಿತಾ ಇರುವಾಗ ಇದು ಗೋಡಂಬಿ ಮಿಶ್ರಣವನ್ನು ಸೇರ್ಸಂಬ್ರಿ. ಇದನ್ನು ಚಲೋತನಾಗಿ ಕುದಿಸ್ಬೇಕ್ರಿ, ಗಟ್ಟಿ ಆಗೋವರೆಗೂ ಕುದಿಸ್ಬೇಕ್ರಿ. ಹಾಗೆ ನೋಡ್ರಿ, ಕೆನೆ ಬಂದದ್ದು ನೋಡ್ರಿ, ಚಲೋತನಾಗಿ ಈ ಥರ ಕೆನೆ ಬರ್ಬೇಕ್ರಿ. ಗಟ್ಟಿಯಾಗ್ಯದ ನೋಡ್ರಿ ಇವಾಗ ಹಾಲು. ಗ್ಯಾಸ್ ಬಂದ್ ಮಾಡಮ್ರಿ. ಇವಾಗ ಹಾಲು ಗಟ್ಟಿಯಾಗ್ಯಾವಲ್ರಿ, ಗ್ಯಾಸ್ ಬಂದ್ ಮಾಡಿ ಇದು ತಣ್ಣಗಾಗಕ್ಕೆ ಬಿಡಮ್ರಿ. ಇದು ತಣ್ಣಗಾಗ್ಯದ ನೋಡ್ರಿ. ಇವಾಗ ತಣ್ಣಗಾಗ್ಯದ್ರಿ. ಅದೇ ರವೆಗೆ ರುಬ್ಬಿಟ್ಟಿದ್ವಲ್ರಿ ಮಾವಿನ ಹಣ್ಣು, ಹಾಲು ಪೌಡ್ರು, ಸಕ್ಕರೆ ಎಲ್ಲ ಅದ್ರೊಳಗೆ ಸೇರ್ಸಮ್ರಿ. ಹಾಲು ತಣ್ಣಗಾಗಿರೋ ಹಾಲನ್ನು ಸೇರ್ಸಮ್ರಿ. ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಬರಮ್ರಿ. ರುಬ್ಕೊಂಬಂದಿನಿ ನೋಡ್ರಿ. ಈ ಥರ ಇರ್ಬೇಕು ನೋಡ್ರಿ, ಗಟ್ಟಿ ಇರ್ಬೇಕ್ರಿ. ನೋಡ್ರಿ, ನೋಡ್ತಾ ಇದ್ದಾರೆ, ಗಟ್ಟಿಯಾಗಿದೆ ನೋಡ್ರಿ. ಇವಾಗ ಎಲ್ಲ ಇಲ್ಲಿ ನಾನು ಐಸ್ ಕ್ರೀಮ್ ಮೋಲ್ಡ್ ತೊಗೊಂಡಿದ್ದೀನಿ ನೋಡ್ರಿ. ಐಸ್ ಕ್ರೀಮ್ ಮಾಡುವಾಗ ಏನೋ ಐಸ್ ಕ್ರೀಮ್ ಮೋಲ್ಡೇ ಬೇಕಂತ ಏನಿಲ್ಲ, ಗ್ಲಾಸ್ನಲ್ಲಾದರೂ ಹಾಕಿಡ್ಬೋದು, ಬಟ್ಲು ಇಲ್ಲ ಬೌಲು ಆ ಥರ ಏನಾದರೂ ಇದ್ದರೆ ಅದರಲ್ಲೇ ಹಾಕಿಡ್ಬೋದು. ಇದೇ ಬೇಕಂತ ಏನಿಲ್ಲ. ನಾವು ಇದು ಮಿಶ್ರಣ ಕರೆಕ್ಟಾಗಿ ಮಾಡ್ಕೊಂಡ್ರೆ ಏನು ಕೆಡಂಗೆ ಇಲ್ಲ. ಇದು ಏನು ಅಳತೆಯಲ್ಲಿ ಹೇಳಿದ್ದೀನಿ ಆ ಥರ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ವೀಟು ಅದೆಲ್ಲ ಕರೆಕ್ಟಾಗಿರ್ತದೆ ನೋಡ್ರಿ. ಇಲ್ಲಿ ನಾನು 3 ಮಾವಿನ ಹಣ್ಣಿಗೆ 2 ಗ್ಲಾಸ್ ಹಾಲು ಹಾಕಿದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚಿಗೆ ಬೇಕಾದರೆ 7 ಮಾವಿನ ಹಣ್ಣು 4 ಗ್ಲಾಸ್ ಹಾಲು ಹಾಕಿನೂ ಮಾಡ್ಬೋದು ರೀ. ಗೋಡಂಬಿದು ಹೆಚ್ಚಿಗೆನೂ ಹಾಕಿ ಮಾಡ್ಬೋದು. ಇದು ಇನ್ನೂ ಮಿಶ್ರಣ ಉಳ್ದದಲ್ರಿ ನೋಡ್ರಿ. ಇಲ್ಲಿ ಬೌಲಿಗೆ ಹಾಕ್ಲಾಗತ್ತೀನಿ ನೋಡ್ರಿ. ಬೌಲಿಗೆ ಹಾಕಿ ಇದನ್ನು ಮುಚ್ಚಿಡ್ಬೇಕು ರೀ. ಇದನ್ನು ಫಾಯಿಲ್ ಪೇಪರ್ ತೊಗೊಂಡು ಮುಚ್ತಾ ಇದ್ದೀನಿ ನೋಡ್ರಿ. ಇದಕ್ಕೆ ಹಾಲು ಪೌಡ್ರ್ ಹಾಕಿದ್ದಾನಲ್ರಿ, ಅದೇನು ಹಾಕ್ಬೇಕಂತ ಏನೂ ಇಲ್ಲ. ಹಾಕಿದ್ರೂ ನಡೀತದೆ, ಇಲ್ಲಾಂದರೆ ಇಲ್ಲರಿ. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲರಿ. ಇವಾಗ ಇದು ಫ್ರಿಜರ್ನಲ್ಲಿ ಇಡ್ತಾಯಿದ್ದೀನಿ ನೋಡ್ರಿ. 2 ನೈಟು 9 ಗಂಟೆಗೆ ಇಡ್ತಾಯಿದ್ದೀನಿ ನೋಡ್ರಿ. 9 ಗಂಟೆಗೆ ಇಟ್ಟು ಮುಂಜಾನೆ 7 ಗಂಟೆಗೆ ತೆಗ್ದೀನಿ ನೋಡ್ರಿ ಐಸ್ ಕ್ರೀಮ್. ಫ್ರಿಜರ್ನಿಂದ 7 ಗಂಟೆಗೆ ತೆಗ್ದೀನಿ ರೀ.
ಬೌಲಲ್ಲಿ ಹಾಕಿದ್ದನ್ನು ತೋರಿಸ್ತೀನಿ ರೀ ನಿಮ್ಗೆ ಹೆಂಗೆ ಬಂದದ ಅಂತೇಳಿ. ಐಸ್ ಕ್ರೀಮ್ ರೆಡಿ ಆಯ್ತು ನೋಡಿರಿ. ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಡ್ರಿ. ನೀರು ಹಾಕ್ಕೊಂಡು ಇದು ಐಸ್ ಕ್ರೀಮನ್ನು ಸ್ವಲ್ಪ ಹೊತ್ತು ಅಳ್ಳಾಡಿಸ್ಬೇಕು ರೀ. ನೀರೆಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಅಷ್ಟೇ, ಜಾಸ್ತಿ ಬೇಡ, ಇಲ್ಲಾಂದ್ರೆ ಕರಗೋಗ್ಬಿಡುತ್ತೆ. ಜಾಸ್ತಿ ಇಟ್ಟರೆ ನೀರಲ್ಲಿ ಸ್ವಲ್ಪ ಹೊತ್ತನೇ ಇಡ್ರಿ, ಇಟ್ಬಿಟ್ಟು ತೆಗೀರಿ. ಈಸಿಯಾಗಿ ಬಂದುಬಿಡ್ತದೆ ರೀ ಐಸ್ ಕ್ರೀಮ್. ಐಸ್ ಕ್ರೀಮ್ ರೆಡಿ ಆಯಿತು ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ. ನನಗೆ ನಂಬಕ್ಕಾಗಿಲ್ಲ, ನಾನೇ ಮಾಡಿದ್ದೇನೆ ಐಸ್ ಕ್ರೀಮ್ ಅಂತೇಳಿ. ಅಷ್ಟು ಚೆನ್ನಾಗಿ ಬಂದಿತ್ತು. ನನ್ನ ಮಕ್ಕಳನ್ನು ತಿಂದ್ಬಿಟ್ಟು ಸೂಪರ್ ಮಮ್ಮಿ ಅಂತ ಹೇಳ್ತಾಯಿದ್ರು. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದಂತೆ ಕಮೆಂಟ್ ಮಾಡಿ. ಬೌಲಲ್ಲಿ ಹಾಕಿಟ್ಟಿದ್ದೀನಲ್ರಿ, ಅದನ್ನು ತೋರಿಸ್ತೀನಿ ಬರ್ರಿ. ಅದನ್ನು ಹೇಗಾಗಿದೆ ಅಂತ ನೋಡಿ. ಇದನ್ನು ಚೆನ್ನಾಗಾಗಿದೆ ನೋಡಿರಿ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ. ನಿಮ್ಮ ಲೈಕ್ ಒಂದು ನಮ್ಗೆ ಸಪೋರ್ಟ್ ಆಗುತ್ತೆ ತುಂಬ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಥ್ಯಾಂಕ್ ಯು.